ಬಳ್ಳಾರಿಯಲ್ಲಿ ಬಿದ್ದ ಆ ಒಂದು ಹೆಣದಿಂದ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆಯಾ? ಸ್ವಪಕ್ಷದ ನಾಯಕನ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿಯಲ್ಲೇ ಆತಂಕ ಶುರುವಾಗಿದೆಯಾ? ಒಬ್ಬ ಶಾಸಕನ ಬಂಧನಕ್ಕಾಗಿ ನಡೆಯಬೇಕಾಗಿದ್ದಂತಹ ಹೋರಾಟಕ್ಕೆ ಈಗ ಒಳಗಿನಿಂದಲೇ ವಿರೋಧ ವ್ಯಕ್ತವಾಗ್ತಿರೋದು ಯಾಕೆ? ಹೌದು, ಗಣಿನಾಡು ಬಳ್ಳಾರಿಯಲ್ಲಿ ನಡೆದ ಆ ಭೀಕರ ಶೂಟೌಟ್ ಪ್ರಕರಣ ಈಗ ಕೇವಲ ಕ್ರೈಮ್ ಸ್ಟೋರಿಯಾಗಿ ಉಳಿದಿಲ್ಲ, ಅದು ಈಗ ದೊಡ್ಡ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಮಾಜಿ ಸಚಿವ ಶ್ರೀರಾಮುಲು ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ಕಾಂಗ್ರೆಸ್ಗಿಂತ ಹೆಚ್ಚಿನದಾಗಿ ಬಿಜೆಪಿಯಲ್ಲಿ ಅಪಸ್ವರ ಕೇಳಿಬರುತ್ತಿದೆ. ರಾಮುಲು ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ನೀಡಬೇಕೋ ಬೇಡವೋ ಎಂಬ ತಿಕ್ಕಾಟದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಬಳ್ಳಾರಿಯಲ್ಲಿ ನಡೆದ ಆ ಒಂದು ಶೂಟೌಟ್ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಪ್ರಕರಣದಲ್ಲಿ ಸ್ಥಳೀಯ ಕಾಂಗ್ರೆಸ್ ಶಾಸಕರ ಕೈವಾಡವಿದೆ ಅಂತ ಹೇಳಿ ಆರೋಪಿಸಿರುವ ಶ್ರೀರಾಮುಲು ಕೂಡಲೇ ಶಾಸಕರ ಬಂಧನ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರವಾಗಿ ಬಳ್ಳಾರಿಯಿಂದ ಬೆಂಗಳೂರಿನವರೆಗೆ ಬೃಹತ್ ಪಾದಯಾತ್ರೆ ನಡೆಸುವುದಾಗಿ ಘೋಷಿಸಿದ್ದಾರೆ. ಆದರೆ ಈ ಪಾದಯಾತ್ರೆ ಈಗ ಬಿಜೆಪಿಯ ಆಂತರಿಕ ಕಲಹವನ್ನು ಬೀದಿಗೆ ತಂದಿದೆ. ಯಾವುದೇ ಒಂದು ಹೋರಾಟ ನಡೆದರೆ ಪಕ್ಷಕ್ಕೆ ಲಾಭವಾಗಬೇಕು. ಆದರೆ ಶ್ರೀರಾಮುಲು ಅವರ ಈ ಪಾದಯಾತ್ರೆ ಬಿಜೆಪಿಯ ಒಂದು ಬಣಕ್ಕೆ ನುಂಗಲಾಗದ ತುತ್ತಾಗಿ ಪರಿಣಮಿಸಿದೆ. ಹಾಗಾದ್ರೆ ಯಾಕೆ ಗೊತ್ತಾ ಇದು ಇಷ್ಟು ಕಷ್ಟ ಆಗ್ತಾ ಇದೆ? ಈ ಪಾದಯಾತ್ರೆ ಯಶಸ್ವಿಯಾದರೆ ಶ್ರೀರಾಮುಲು ಮತ್ತೊಮ್ಮೆ ರಾಜ್ಯ ಮಟ್ಟದಲ್ಲಿ ಪ್ರಬಲ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಇದು ಕೆಲವರಿಗೆ ನುಂಗಲಾಗದ ತುತ್ತಾಗಿದೆ. ಹೋರಾಟದ ಪೂರ್ಣ ಲಾಭ ಶ್ರೀರಾಮುಲು ಅವರಿಗೆ ಸಿಗಬಾರದು ಎಂಬುದು ಸ್ವಪಕ್ಷೀಯರ ಆಂತರಿಕ ಲೆಕ್ಕಾಚಾರ ಬೇರೆ. ಬಳ್ಳಾರಿ ಬಿಜೆಪಿಯಲ್ಲಿ ಶ್ರೀರಾಮುಲು ವಿರೋಧಿ ಬಣವೊಂದು ಈ ಪಾದಯಾತ್ರೆಗೆ ಅಡ್ಡುಗಾಲು ಹಾಕ್ತಾ ಇದೆ ಎಂಬ ಚರ್ಚೆಗಳು ಕೂಡ ಜೋರಾಗಿವೆ. ಇಲ್ಲಿ ಪ್ರಶ್ನೆ ಇರೋದು ನ್ಯಾಯದ ಬಗ್ಗೆಯೋ ಅಥವಾ ನಾಯಕತ್ವದ ಬಗ್ಗೆಯೋ ಗೊತ್ತಿಲ್ಲ. ಶ್ರೀರಾಮುಲು ಅವರು ಬಳ್ಳಾರಿಯ ಘಟನೆಯನ್ನ ಮುಂದಿಟ್ಟುಕೊಂಡು ಪಾದಯಾತ್ರೆ ಮಾಡುತ್ತಿರುವುದು ಕೇವಲ ನ್ಯಾಯಕ್ಕಾಗಿ ಎನ್ನುವುದಕ್ಕಿಂತ ಇದು ತಮ್ಮ ಕಳೆದು ಹೋದಂತಹ ಜನಪ್ರಿಯತೆಯನ್ನ ಮತ್ತೆ ಗಳಿಸಲು ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದನ್ನು ಅರಿತಿರುವಂತಹ ಬಿಜೆಪಿಯ ಕೆಲ ನಾಯಕರು ಈಗ ಪಾದಯಾತ್ರೆಗೆ ಅವಕಾಶ ಕೊಟ್ಟರೆ ಶ್ರೀರಾಮುಲು ಅವರು ಮಹಾನ್ ಲೀಡರ್ ಆಗಿ ಬಿಡ್ತಾರೆ, ಆಮೇಲೆ ಅವರನ್ನ ಕಂಟ್ರೋಲ್ ಮಾಡುವುದು ಕಷ್ಟ ಎನ್ನುವಂತಹ ಒಂದು ಆತಂಕದಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ಹೆಣ ಬಿದ್ದಾಗ ಹೊಟ್ಟಾಗಿ ನ್ಯಾಯ ಕೇಳಬೇಕಾಗಿದ್ದಂತಹ ಪಕ್ಷ ಈಗ ಕ್ರೆಡಿಟ್ಗಾಗಿ ಕಿತ್ತಾಡ್ತಾ ಇದೆ. ಶ್ರೀರಾಮುಲು ಅವರ ಪಾದಯಾತ್ರೆ ಬೆಂಗಳೂರು ತಲುಪುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಈ ಬೆಳವಣಿಗೆಯಿಂದ ಬಿಜೆಪಿ ಶಿಸ್ತಿನ ಪಕ್ಷ ಎಂಬ ಇಮೇಜ್ಗೆ ಧಕ್ಕೆ ಉಂಟಾಗುವುದಂತೂ ನಿಜ. ಶೂಟೌಟ್ ಪ್ರಕರಣದ ನ್ಯಾಯ ಅಂತಿಮವಾಗಿ ರಾಜಕೀಯ ಹಿತಾಸಕ್ತಿಯಲ್ಲಿ ಬದಲಾಗ್ತಾ ಇದೆಯಾ ಎಂಬ ಅನುಮಾನ ಜನರಲ್ಲಿ ಮೂಡುತ್ತಿದೆ. ಕಾದು ನೋಡಬೇಕು ಹೈಕಮಾಂಡ್ ಈ ಹಂತದ ಒಂದು ಆಂತರಿಕ ಗಮನಕ್ಕೆ ಯಾವ ರೀತಿಯಾಗಿ ಫುಲ್ ಸ್ಟಾಪ್ ಇರುತ್ತೆ ಅಂತ. ನಿಮಗೇನನಿಸುತ್ತೆ? ಶ್ರೀರಾಮುಲು ಅವರ ಪಾದಯಾತ್ರೆಗೆ ಸ್ವಪಕ್ಷೀಯರಿಂದಲೇ ಅಡ್ಡಿಪಡಿಸುತ್ತಿರುವುದು ಸರಿನಾ? ಕಾಮೆಂಟ್ ಮಾಡಿ ತಿಳಿಸಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.